ಎಲ್ಲರಿಗೂ ನಮಸ್ಕಾರ. ಪೂಜಾ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ನಾವು ಇವತ್ತು ರೊಟ್ಟಿಯನ್ನು ಯಾವ ರೀತಿಯಾಗಿ ಮೃದುವಾಗಿ ಸಾಫ್ಟಾಗಿ ಬರುವ ಹಾಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಜೋಳದ ರೊಟ್ಟಿ ಯಾವ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನಾನು. ಅದನ್ನು ಗ್ಯಾಸ್ ಮೇಲೆ ಇಟ್ಟು ನೀರು ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಹಿಟ್ಟನ್ನು ತೊಗೊಂಡು ಜೋಳದ ಹಿಟ್ಟನ್ನು ತೊಗೊಂಡು ನೀಟಾಗಿ ಜರಡಿ ಹಿಡಿದ್ಬಿಡೋಣ. ನೀಟಾಗಿ ಜರಡಿ ಹಿಡಿದ್ರಿಂದ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಗ್ಯಾಸ್ ಮೇಲೆ ಇಟ್ಟಿದ್ವಲ್ಲ ನೀರು, ನೋಡಿ ಈ ಥರ ತುಂಬಾ ಕುದಿಬೇಕು. ಈ ಥರ ಕುದಿಯೋ ನೀರು ತಗೊಂಡು ಮೊದಲು ಎಕ್ಸ್ಟ್ರಾ ನೀರನ್ನು ನಾವು ಒಂದು ಗ್ಲಾಸಲ್ಲಿ ತಗೊಳ್ಳೋಣ. ನೋಡಿ, ಆಮೇಲೆ ತಗೊಂಡಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ನಿಮಗೆ ಎಲ್ಲಿ ಒಣ ಅನಿಸುತ್ತೆ ಆವಾಗ ನಾವು ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೋದು. ಒಂದೇ ಸತಿಗೆ ಹಿಟ್ಟು ಕಲಿಸೋದ್ರಿಂದ ಒಬ್ಬೊಬ್ಬರಿಗೆ ಫಸ್ಟ್ ಟೈಮ್ ಜೋಳದ ಹಿಟ್ಟು ಮಾಡೋರಿಗೆ ರೊಟ್ಟಿ ಮಾಡೋರಿಗೆ ಗೊತ್ತಾಗಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳೋದ್ರಿಂದ ನಿಮ್ಮ ಕೈ ಕೂಡ ಸುಡೋದಿಲ್ಲ. ನೀಟಾಗಿ ಪರ್ಫೆಕ್ಟಾಗಿ ನಿಮ್ಮ ಅಳತೆಯಲ್ಲಿ ನೀವು ನೋಡಿ ಈ ಥರ ಕೈಯಿಂದ ಹಿಡ್ದು ನೋಡಿದ್ರೆ ಈ ಥರ ಹಿಟ್ಟಾಗಬೇಕು. ಆವಾಗ ನಿಮ್ಮದು ಕರೆಕ್ಟಾಗಿದೆ ಅಂತ ಹೇಳಿ ನೋಡಿ ಈ ಥರ ನಾನು ತಕ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ಚೆನ್ನಾಗಿ ಪಾತ್ರೆ ಒಳಗಿಂದ ನೀಟಾಗಿ ತಕ್ಕೊಂಬಿಟ್ಟು ನೀಟಾಗಿ ನಾದ್ಕೊಳ್ಳೋಣ. ನೋಡಿ, ಈ ಥರ ನಾದ್ಕೊಳ್ತಾ ಇದ್ದೀನಿ. ನೀವು ನೀಟಾಗಿ ನಾದ್ಕೊಳ್ಳಿ. ಎಲ್ಲಾದರೂ ಒಣ ಅನಿಸಿದ್ರೆ ನೀವು ಗ್ಲಾಸಲ್ಲಿ ತಕ್ಕೊಂಡಿದ್ರಲ್ಲ ನೀರು, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ನೀಟಾಗಿ ನೀವು ಚಪಾತಿ ಹಿಟ್ಟು ಯಾವ ರೀತಿಯಾಗಿ ಕಲಿಸ್ತಿರಲ್ಲ ಅದೇ ಹದಕ್ಕೆ ನೀಟಾಗಿ ನಾದ್ಕೊಳ್ಬೇಕು. ತುಂಬಾ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿರೋ ಅಂಥ ನಿಮಗೆ ಜೋಳದ ರೊಟ್ಟಿ ಸಿಗುತ್ತೆ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟೇ ಒಳ್ಳೆಯದು. ನೋಡಿ, ಈ ಥರ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ನೀರನ್ನು ಹಾಕ್ಕೊಂಡು ಇದು ಮಾಡ್ತಿದ್ದೀನಿ. ಇದರಿಂದ ಫಸ್ಟ್ ಟೈಮ್ ಯಾರು ಜೋಳದ ರೊಟ್ಟಿ ಮಾಡ್ತಿರಲ್ಲ ಅವ್ರಿಗೆ ಈಸಿ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾದ್ಮೇಲೆ ನೀವು ಹಂಚನ್ನು ಕಾಯೋಕ್ಕೆ ಇಟ್ಬಿಡಬೇಕು. ನೋಡಿ, ಈ ಥರ ಗ್ಯಾಸ್ ಮೇಲೆ ಹಂಚು ಕಾಯೋಕ್ಕೆ ಇಟ್ಟಿದ್ದೀನಿ ನಾನು. ಅದು ಹಂಚು ತುಂಬಾ ಕಾದಿರಬೇಕು ಜೋಳದ ರೊಟ್ಟಿ ಮಾಡಬೇಕಾದ್ರೆ. ನೋಡಿ, ಒಂದು ಉರುಳಿ ತೊಗೊಂಡು ನಾವು ಈ ಥರ ಮತ್ತೆ ಈ ಥರ ನಾದ್ಕೊಂಡು ಒಂದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಒಂದು ಕೈಯಿಂದ ತಗ್ತಾ ಒಂದು ಕೈಯಿಂದ ಸೈಡಿಗೆ ಇದು ಮಾಡಿದ್ರೆ ರೌಂಡಾಗಿರುವಂಥ ಶೇಪ್ ಸಿಗುತ್ತೆ. ಆಮೇಲೆ ನೀವು ಲಟ್ಟಣಿಗೆಗೆ ಒಂದು ಕವರ್ ಸುತ್ತಬಿಟ್ಟು ಆ ಕಡೆ ಈ ಕಡೆ ರಬ್ಬರ್ ಬ್ಯಾಂಡ್ ಹಾಕಿ ಈ ಥರ ಮಾಡೋದ್ರಿಂದ ನಿಮ್ಮದು ಜೋಳದ ರೊಟ್ಟಿ ಹತ್ಕೊಳ್ಳೋದಿಲ್ಲ. ನೋಡಿ, ಈ ಥರ ನಾವು ಉತ್ಕೊಳ್ತಾ ಹೋಗಬೇಕು. ಚಪಾತಿನ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ತೀವಲ್ಲ ಅದೇ ರೀತಿ ನಿಮಗೆ ಎಲ್ಲಾದರೂ ಸಿಕ್ಕೋದ್ರೆ ಕೆಳಗಡೆ ರೊಟ್ಟಿ ಎತ್ಬಿಟ್ಟು ಕೆಳಗಡೆ ಜೋಳದ ಹಿಟ್ಟು ಹಾಕ್ಕೊಂಡು ಮತ್ತೆ ಈ ಥರ ನೋಡಿ ಉದ್ಕೊಳ್ಬೇಕು. ನಾನು ಯಾವ ರೀತಿಯಾಗಿ ಉತ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನೋಡಿ ಈ ಥರ ಮಾಡ್ಕೋಬೇಕು. ಕವರ್ ಸುತ್ತೋದ್ರಿಂದ ಲಟ್ಟಣಿಗೆಗೆ ನಿಮ್ಮ ಜೋಳದ ರೊಟ್ಟಿ ಹತ್ಕೊಳ್ಳೋದಿಲ್ಲ. ಹಾಗಾಗಿ ತುಂಬಾ ಪರ್ಫೆಕ್ಟಾಗಿರೋವಂಥ ಜೋಳದ ರೊಟ್ಟಿ ಬರುತ್ತೆ. ದಿಂಡಲ್ಲೇ ನೀವು ಇದು ಮಾಡಬೇಕು. ಮಧ್ಯಕ್ಕೆ ಜಾಸ್ತಿ ಪ್ರೆಸ್ ಮಾಡಿ ಮಾಡೋ ಹಾಗಿಲ್ಲ. ನೋಡಿ, ಈ ಥರ ಆಗಿದೆ. ಇವಾಗ ನಮ್ಮ ಹಂಚು ತುಂಬಾ ಕಾದಿರೋ ಹಂಚಿದ ಮೇಲೆ ನಾನು ಜೋಳದ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಆ ಥರ ಕಾಟನ್ ಬಟ್ಟೆಯಲ್ಲಿ ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಕೊಂಡು ಕಾಟನ್ ಬಟ್ಟೆ ಎದ್ದಿ ಈ ಥರ ಮೇಲ್ಗಡೆ ಸ್ವಲ್ಪ ನೀರನ್ನು ಸವರಬೇಕು. ತುಂಬಾ ನೀರು ತಗೊಳ್ಳೋ ಆಗಿಲ್ಲ. ತುಂಬ ನೀರು ತೊಗೊಂಬಿಟ್ರೆ ರೊಟ್ಟಿ ಹಾಳಾಗುತ್ತೆ. ಮೇಲ್ಗಡೆ ಹಿಟ್ಟಿರುತ್ತಲ್ಲ ಅದನ್ನು ಡ್ರೈ ಮಾಡೋಕ್ಕೋಸ್ಕರ ಅಷ್ಟೇ ನಾವು ಹಾಕೋದು ಜೋಳದ ಹಿಟ್ಟು. ನೋಡಿ, ಈ ಥರ ಬಂದಮೇಲೆ ಈ ಥರ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತುಂಬ ಹೊತ್ತು ಬಿಡೋ ಆಗಿಲ್ಲ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ ನಮ್ಮ ರೊಟ್ಟಿ. ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು ಪ್ರೆಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ರೊಟ್ಟಿ ಉಟ್ಕೊಳ್ತಾ ಇದೆ ಅಂತೇಳಿ ನೋಡಿದ್ರಲ್ಲ. ಈ ಥರ ನಮ್ಮದು ಜೋಳದ ರೊಟ್ಟಿ ರೆಡಿಯಾಗಿದೆ. ನೋಡಿ, ಎಲ್ಲಾದರೂ ನಿಮ್ಗೆ ಬಂದಿಲ್ಲ ಅನಿಸಿದ್ರೆ ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಆಗಿದೆ ನೋಡಿದ್ರಲ್ಲ. ಈ ಥರ ಮಾಡಿಕೊಂಡು ಜೋಳದ ರೊಟ್ಟಿಯನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ.